ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ ಮೇಲೆ ಆಗ್ತಿರೋ ಅರ್ನಿಂಗ್ ಸ್ಟಾಪ್ ಆಗಿದೆ. ನಿಮ್ಮ ಚಾನಲ್ ಮೇಲೆ ಹೋಗಿ ನಿಮ್ಮ ಅರ್ನಿಂಗ್ ಚೆಕ್ ಮಾಡಿದರೆ ಅಲ್ಲಿ ಅರ್ನಿಂಗ್ ಸೆಕ್ಷನ್ನಲ್ಲಿ ಅದರ ಪಕ್ಕ ಒಂದು ಎರರ್ ಸಿಂಬಲ್ ಕಾಣ್ತಿದೆ ಸ್ನೇಹಿತರೆ. ನಿಮ್ಮ ಹಿಂದಿನ ದಿನಗಳ ಅರ್ನಿಂಗ್ ಕೂಡ ಸ್ಟಾಪ್ ಆಗಿದೆ, ಅಲ್ಲಿ ಕಾಣ್ತಾನೆ ಇಲ್ಲ. ಸೊ ಈ ಪ್ರಾಬ್ಲಮ್ ತುಂಬ ಜನರ ಜೊತೆ ಆಗಿದೆ. ಹಾಗಾಗಿ ನನಗೆ ತುಂಬ ಜನ ಮೆಸೇಜ್ ಮಾಡ್ತಿದ್ದಾರೆ, ಮೆಸೇಜ್ಗಳು ಬರ್ತಿದ್ದಾವೆ. ಯಾಕೆ ಹೀಗೆ ಆಗ್ತಿದೆ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ನಮ್ಮ ಆ್ಯಡ್ಸೆನ್ಸಲ್ಲಿ ಏನಾದರೂ ಇಶ್ಯೂ ಬಂತ ನೋಡಿ ಅಂತ ತುಂಬ ಜನ ಕಮೆಂಟ್ ಹಾಕ್ತಿದ್ದಾರೆ. ಯಾಕೆ ಹೀಗಾಗ್ತಿದೆ, ಯಾಕೆ ಈ ರೀತಿ ಬರ್ತಿದೆ, ಏನು ಪ್ರಾಬ್ಲಮ್, ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಅಂತ ತುಂಬ ಜನ ಕೇಳ್ತಿದ್ದಾರೆ. ಸೊ ನಿಮಗೂ ಕೂಡ ಈ ಎರರ್ ಬಂದಿದೆಯಾ? ಹಾಗಾದರೆ ಕಂಪ್ಲೀಟ್ ವಿಡಿಯೋ ನೋಡಿ ಸ್ನೇಹಿತರೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ನಿಮ್ಮ YT ಸ್ಟುಡಿಯೋ ಓಪನ್ ಮಾಡಿ ಇಲ್ಲಿ ಎಸ್ಟಿಮೇಟೆಡ್ ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಎಸ್ಟಿಮೇಟೆಡ್ ರೆವೆನ್ಯೂ ಕೆಳಗಡೆ ನಿಮ್ಮ ಅರ್ನಿಂಗ್ ಪಕ್ಕ ಒಂದು ಎರರ್ ಸಿಂಬಲ್ ಕಾಣ್ತಿದೆ. ಹಾಗೆ ಅದರ ಕೆಳಗಡೆ ನೋಡಿ, ಗ್ರಾಫ್ನಲ್ಲಿ ನೋಡಿ, ಕೊನೆಯಲ್ಲಿ ಗ್ರಾಫ್ನಲ್ಲಿ ಒಂದು ವೈಟ್ ಪಟ್ಟಿ ಕಾಣ್ತಿದೆ, ನೀವು ನೋಡ್ಬೋದು. ಅಲ್ಲಿ ಗ್ಯಾಪ್ ಇದೆ, ಅಂದರೆ ಅಲ್ಲಿಗೆ ಅರ್ನಿಂಗ್ ಸ್ಟಾಪ್ ಆಗಿದೆ. ನಿಮ್ಮ ಚಾನಲ್ ಮೇಲೆ ಆಗ್ತಿರೋ ಅರ್ನಿಂಗ್ ಇಲ್ಲಿ ಕಾಣ್ತಾನೆ ಇಲ್ಲ. ಸೊ ಇದು ಯಾಕೆ ಹೀಗೆ ಅಂತ ನೋಡೋದಾದರೆ ಸ್ನೇಹಿತರೆ, ನಿಮ್ಮ ಚಾನಲ್ YT ಸ್ಟುಡಿಯೋ ಓಪನ್ ಮಾಡಿ, ಇಲ್ಲಿ ನೋಟಿಫಿಕೇಶನ್ ಬಂದಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ಎರರ್ ಬಗ್ಗೆ ಯೂಟ್ಯೂಬ್ ಒಂದು ಮೆಸೇಜ್ ಕಳುಹಿಸಿದೆ. ಇದು ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ. ಸೊ ಈ ಬಂದಿರೋ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಈ ಪ್ರಾಬ್ಲಮ್ ಬಗ್ಗೆ ಹೇಳಲಾಗಿದೆ, ನೀವು ನೋಡ್ಬೋದು ಸ್ನೇಹಿತರೆ. ಕಂಪ್ಲೀಟ್ ಮೆಸೇಜ್ ಇದು ನಿಮ್ಮ ಆಡ್ಸೆನ್ಸ್ ಅಥವಾ ನಿಮ್ಮ ಚಾನಲ್ನಲ್ಲಿ ಆಗಿರೋ ಪ್ರಾಬ್ಲಮ್ ಅಲ್ಲ, ಇದು ಯೂಟ್ಯೂಬ್ ಕಡೆಯಿಂದ ಈ ಪ್ರಾಬ್ಲಮ್ ಆಗಿದೆ ಅನ್ನೋದು ಮೆಸೇಜ್ ಇದೆ. ಇದನ್ನು ಆದಷ್ಟು ಬೇಗ ಸರಿಪಡಿಸ್ತೀವಿ ಅಂತ ಕೂಡ ಹೇಳಲಾಗಿದೆ ಈ ಮೆಸೇಜ್ನಲ್ಲಿ. ಇನ್ನು ನೀವು ನಿಮ್ಮ YT ಸ್ಟುಡಿಯೋದಲ್ಲಿ ಹೋಗಿ ಅಲ್ಲಿ ಎಸ್ಟಿಮೇಟೆಡ್ ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿ ನೋಡಿದರೆ ಆ ಎರರ್ ಮೆಸೇಜ್ ಕಾಣ್ತಿದೆ. ಹಾಗೆ ಯಾವಾಗಿಂದ ಈ ಪ್ರಾಬ್ಲಮ್ ಆಗ್ತಿದೆ ಅದು ಕೂಡ ಹೇಳಲಾಗಿದೆ. ಸೊ ಇದು ಯೂಟ್ಯೂಬಿಂದ ಆಗಿರೋ ಪ್ರಾಬ್ಲಮ್, ಇದರಿಂದ ಯಾರು ಕೂಡ ಭಯ ಪಡೋದು ಬೇಡ, ಆದಷ್ಟು ಬೇಗ ಸರಿ ಹೋಗುತ್ತೆ. ಸೊ ಹಾಗಾಗಿ ನೀವು ಮಾಡ್ತಿರೋ ಕೆಲಸ ಮುಂದುವರಿಸಿ, ಓಕೆ. ಸೊ ಇದು ಅಪ್ಡೇಟ್ ಕೊಡೋಕೆ ಅಂತ ಈ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.